ಇಂದಿಗೆ ಪರಮ ಪೂಜ್ಯ ಶ್ರೀ ಚನ್ನಗಿರ ಮಹಾಸ್ವಾಮಿಗಳನ್ನು ಆರಂಭಿಸಿದ ಸ್ಪಷ್ಟನೆ ನಮ್ಮ ಸಂಸ್ಥೆಯ ಆರಾಧ್ಯ ದೈವ ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆಯ ಚೇರ್ಮನ್ ಹಾಗೂ ಸಾರ್ವಜನಿಕ ಪೀಠಾಧ್ಯಕ್ಷರಾದಂತಹ ಗುರುಕುಲ ಭಾಸ್ಕರ ಡಾಕ್ಟರ್ ಪ್ರಭು ಸಾರಂಗಿ ಶಿವಾಚಾರ್ಯ ಪಾದ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಇವತ್ತಿನ ಈ ಶುಭಗಳಿಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಫಲ್ಕಾನ್ PU ಮಹಾವಿದ್ಯಾಲಯದ ಪ್ರಾಂಶುಪಾಲರಾದಂತಹ ಮೋಟಿಂಗ್ ಸಂಗಮ್ ರಾವೆ ಹಾಗೂ ಇನ್ನೋರ್ವ ರಸಾಯನಶಾಸ್ತ್ರ ಉಪನ್ಯಾಸಕರಾದಂತಹ ಮತ್ತು ಫಲ್ಕಾನ್ ನ್ಯೂಯರ ಎಲ್ಲ ಉಪನ್ಯಾಸಕ ಮಿತ್ರರೇ ಹಾಗೂ ಉಪನ್ಯಾಸಕರಾಗಿ ಅಥವಾ ಇಲ್ಲಿ ಶಿಕ್ಷಕರಾಗಿರ್ತಕ್ಕಂತಹ ನನ್ನ ವಿದ್ಯಾರ್ಥಿ ಬಳಗವೇ ಹಾಗೂ ಈ ಇಂಟರ್ ಹೈಸ್ಕೂಲ್ ಎಕ್ಸಿಬಿಷನಲ್ಲಿ ಪಾಲ್ಗೊಂಡಂತಹ ಹಾಗೂ ವಿದ್ಯಾರ್ಥಿಗಳ ಜೊತೆ ಬಂದಂತಹ ನನ್ನ ಶಿಕ್ಷಕರಿಂದಲೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿನಿಯರು ಅನ್ಎಕ್ಸ್ಪೆಕ್ಟೆಡ್ ಇರ್ತದೆ. ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಒಂದು ಅನ್ಎಕ್ಸ್ಪೆಕ್ಟೇಷನ್ ಅಂತ ಇರ್ತದೆ. ನಾನು ನೋಡಿದ ಒಂದು 24-25 ಎಕ್ಸಿಬಿಷನ್ಗಳನ್ನು ವಿದ್ಯಾರ್ಥಿಗಳನ್ನು ಮಾಡಿದೆ, ತೊಂದರೆ ಇಲ್ಲ. ಬಟ್ ಒಂದು ನಾನು ಪರ್ಸ್ನಲಿ ಇಲ್ಲಿ ಹೇಳ್ತೀನಿ, ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಇಲ್ಲಿ ನೀವು ನೋಯಿಸ್ಕೊಳ್ಳುವಂತಹ ಪ್ರಸಂಗ ಬೇಡ. ನಾನು ಹೋಗಿದ್ದೆ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಬರಲಿಲ್ಲ ಅಂತ ಅಲ್ಲ. ಇಲ್ಲಿ ಏನೇ ಇದ್ದರೂ ಕೂಡ ಫೇಲ್ಯೂರ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ದಿ ಸಕ್ಸಸ್ ಅಂತ ಹೇಳ್ತಾರೆ. ಎಸ್, ನೀವು ಯಾರು ಫೇಲ್ ಆಗಿಲ್ಲ. ದಿಸ್ ಇಸ್ ದ ಜಸ್ಟ್ ಇನಿಷಿಯೇಷನ್. ಇದೊಂದು ಇನಿಷಿಯೇಷನ್ ಇರ್ತದೆ, ಪ್ರಾರಂಭ ಇರ್ತದೆ. ಹಂತ ಹಂತವಾಗಿ ಪ್ರಾಕ್ಟೀಸ್ ಮೇಕ್ಸ್ ಮೆನ್ ಪರ್ಫೆಕ್ಟ್ ಅಂತ. ಓಕೆ, ಅದೇ ರೀತಿಯೊಳಗೆ ವಿದ್ಯಾರ್ಥಿಗಳು ಯಾವುದೇ ನಾವು ಪ್ರೈಸ್ ಬರಲಿಲ್ಲ ಅಂತ ಯಾವುದೇ ರೀತಿಯನ್ನು ಮಾಡ್ಕೋಬೇಡಿ. ಇನ್ನೂ ಚಿಕ್ಕವರಿದ್ದೀರಾ, ಇನ್ನೂ ಟೈಮ್ ಇದೆ, ನಿಮ್ಮಲ್ಲಿ ಸ್ಕಿಲ್ ಇದೆ ಅಲ್ಲ, ದಟ್ ಈಸ್ ಅದಕ್ಕೆ ನಾನು ನಿಮಗೆಲ್ಲರಿಗೆ ಹ್ಯಾಟ್ಸಪ್. ಏನೋ ಒಂದು ಮಾಡಿದ್ದೀರಿ ತಾನೆ, ಏನೋ ಒಂದು ಯಾವುದೋ ಒಂದು ಪಾರ್ಟಿಸಿಪೇಷನ್ ಮಾಡಿದ್ದೀರಿ, ಎಲ್ಲ ಒಂದು ಕಡೆ ಏನಾದರೂ ಮಾಡಬೇಕಪ್ಪ, ನನ್ನ ಇನ್ನೋವೇಷನನ್ನು ತೋರಿಸ್ಬೇಕು, ನನ್ನ ಸ್ಫೂರ್ತಿ, ನನ್ನ ಸ್ಕಿಲ್ಲನ್ನು ತೋರಿಸ್ಬೇಕಂತ ಏನೋ ಒಂದು ಮಾಡ್ಕೊಂಡು ಬಂದಿದ್ದೀರಲ್ಲ, ಅದಕ್ಕೆ ನನ್ನ ಕಡೆಯಿಂದ ಮತ್ತು ಈ ಮಹಾವಿದ್ಯಾಲಯ ಕಡೆಯಿಂದ ನಿಮ್ಗೆಲ್ಲರಿಗೂ ಒಂದು ಹ್ಯಾಟ್ಸಪ್ ಆಗ್ತದೆ. ಪ್ರಥಮ ಬಂದವರಿಗೆ ನಾನು ದೊಡ್ಡ ಕಂಗ್ರ್ಯಾಚುಲೇಷನ್ಸು, ಸೆಕೆಂಡ್ ಬಂದವರಿಗೆ ಸ್ವಲ್ಪ ಕಂಗ್ರ್ಯಾಚುಲೇಷನ್ಸ್ ಇಲ್ಲ. ಎಲ್ಲರಿಗೂ ಅಭಿನಂದನೆಗಳನ್ನು ಆನ್ ಬಿಹಾಫ್ ಆಫ್ ದ ಫಲ್ಕಾನ್ ನ್ಯೂಯರ ಕಾಲೇಜ್ and myself and my society and my institution and my department. I am very gratitude and very grateful to you people, one and all those who are going to participate in the best exhibition. ಕೆಲವೊಂದರಲ್ಲಿ ಕೆಲವೊಂದು ಸ್ವಲ್ಪ ಮಾಡಿರ್ತಾರೆ ವಿನ ಎಲ್ಲರೂ ಮಾಡಿದ್ದೀರಾ, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ. ಬಟ್ ಆ ಕರ್ಕೊಂಡು ಬಂದಂಥ ಶಿಕ್ಷಕರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ಏನೇ ಮಾಡಿಸಿದ್ರು ಕೂಡ ಆ ಮಕ್ಕಳಲ್ಲಿ ಇನ್ನೊಂಚೂರು ಅದ್ರ ಬಗ್ಗೆ ನಾಲೆಜ್ ಕೊಡುವಂಥ ಒಂದು ಕೆಲಸ ಆಗ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂತಂದ್ರೆ ಒಂದು ಎಕ್ಸಿಬಿಷನ್, ಒಂದು ಕಾಂಪಿಟೇಷನ್ ಅಂತ ನಾನು ಬಂದಾಗ ಮಕ್ಕಳಲ್ಲಿ ಏನೋ ಒಂದು ಮಾಡಿದ್ದಾರೆ, ಇದ್ರ ಬೈದಿಡು ಅಂತ ಅಟ್ಲೀಸ್ಟ್ ಒಂದು ಬೇಸಿಕಲಿ ಈಗ ಯಾವುದೇ ಮಾಡಿದ್ರೆ ಮಕ್ಕಳಿಗೆ ಅವರಲ್ಲಿ ಒಂದು ಆ ಇನ್ಸ್ಪಿರೇಷನ್ ಇರ್ತದೆ, ಆ ಒಂದು ಸ್ಫೂರ್ತಿ ಇರ್ತದೆ. ಆ ಸ್ಫೂರ್ತಿಯನ್ನು ನೀವು ಹೊರಗೆ ಹಾಕಿ ಅದರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ದುನಿಯಾ ಮುಟ್ಟಿವಿ. ಯಾವುದು ಗೊತ್ತಿಲ್ಲ ಅಂತ ಇಲ್ಲ ರೀ. ಈಗ ಜಗತ್ತಿನೊಳಗೆ ನನಗೆ ಇದು ಬರಂಗಿಲ್ಲ, ಇದು ಗೊತ್ತಿಲ್ಲ ಅಂತಲ್ಲ. ನೀವು ಇಫ್ ಯು ಕ್ಯಾನ್ ಮೈಂಡ್, ಯು ಕ್ಯಾನ್ ಡೂ ಎನಿಥಿಂಗ್. ಹೌದು, ಏನ್ ಬೇಕಾದನ್ನ ಮಾಡಬಹುದು. ಇದು ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ, ಪ್ರತಿಯೊಂದು ಗೊತ್ತಿರ್ತದೆ. ನಾನು ಶಿಕ್ಷಕರಲ್ಲಿ, ನನ್ನ ಆತ್ಮೀಯ ಶಿಕ್ಷಕರಲ್ಲಿ ಒಂದೇ ಒಂದು ವಿನಂತಿ, ಕೆಲವೊಂದು ಸ್ಕೂಲ್ಗಳಲ್ಲಿ ನೋಡಿದ್ರೆ ಪಾಪ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲೊಂದು ಕಡೆ ನಾವು ಕಾಂಪಿಟೇಷನ್ಗೆ ಅಂತ ಬಂದಾಗ ಮಕ್ಕಳಲ್ಲಿ ಒಂದು ಇರ್ತದೆ, ಅದನ್ನು ಸ್ವಲ್ಪ ನಾವು ಶಿಕ್ಷಕರಾದಂಥವರು ಅವರಲ್ಲಿ ಆ ಒಂದು ನಾಲೆಜ್ ಅನ್ನ, ಆ ಜ್ಞಾನವನ್ನು ಒಂದು ತುಂಬಿದ್ದೇ ಆಗಿದ್ರೆ ಸ್ವಲ್ಪ ಅವರಿಗೆ ಅಟ್ಲೀಸ್ಟ್ ಸಮಥಿಂಗ್ ಇಸ್ ಅ ಬೆಟರ್ ದೆನ್ ನಥಿಂಗ್ ಅಂತಕ್ಕಂಥದ್ದು ಅವರಲ್ಲಿ ಒಂಥರ ಒಂದು ಆತ್ಮಸ್ಥೈರ್ಯ ಬೆಳೀತದೆ. ನೀವು ಯಾರೂ ಸೋತಿಲ್ಲ, ಇಲ್ಲಿ ಎಲ್ಲರೂ ಗೆದ್ದಿದ್ದೀರಾ. ಈ ಒಂದು ಇಂಟು ಕಾಂಪಿಟೇಷನ್ ಈ ಸಂಸ್ಥೆಯವರ ಹತ್ರ ಈ ಮಹಾವಿದ್ಯಾಲಯದಿಂದ ಹಮ್ಮಿಕೊಂಡಿದ್ದಾರಲ್ಲ, ಮತ್ತೊಮ್ಮೆ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು 2 ಗಂಟೆಗೆ ಹೋಗ್ಬೇಕಾಗಿತ್ತು. ಕ್ವಶನ್ ಪೇಪರ್ ನನ್ನ ಕಡೆನೇ ಇತ್ತು, ಆದರೆ ತೊಂದರೆ ಇಲ್ಲ. ಇಂಥ ಒಂದು ಅಕೇಶನ್ ನಿಮಗೆ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಮುಂದಿನ ಭಾವಿ ಜೀವನ ಉತ್ತಮವಾಗಲಿ, ಇನ್ನೂ ಉತ್ತರೋತ್ತರವಾಗಿ ನೀವು ಬೆಳೀರಿ ಅಂತ ಹೇಳ್ತಾ, ನನಗೆ ಸಮಯ ಕೊಟ್ಟು ನನ್ನನ್ನು ಇಲ್ಲಿ ಕರೆಯಿಸಿ ನನಗೆ ಒಂದೆರಡು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ಈ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರ್ಬೋದು, ಎಲ್ಲ ಸಿಬ್ಬಂದಿ ವರ್ಗದವರು, ಸಂಸ್ಥೆಯವರಿಗೆ ನನ್ನ ಪ್ರತಿ ತುಂಬ ಧನ್ಯವಾದಗಳನ್ನು ಸಮರ್ಪಿಸಿ
ಸಮಯ ತುಂಬ ಭಾಳ ಮಾತಾಡೋಕ್ಕೆ ನಾವು ಲೆಕ್ಚರರ್ಸ್ ಮಾತಾಡ್ತೀವಿ ಯಾಕ್ರಿ. ಆದರೆ ಎಸ್ಪೆಷಲಿ ವಿಜ್ಞಾನ ಶಿಕ್ಷಕರಿಗೆ ಸ್ವಲ್ಪ ಮಾತಾಡೋಕ್ಕೆ ಬರಲ್ಲ. ಕ್ಲಾಸ್ ಮಾಡಿದ್ರೆ 1 ತಾಸು ಬಿಟ್ಟು 2 ತಾಸು ನಾವು ಕ್ಲಾಸ್ ಮಾಡ್ತೀವಿ. ಆದರೆ ಸಾಹಿತಿಗಳಾಗಿ ಕೋಟು ಅಂಕಗ್ಗು ವಚನ ಹೇಳಿ ಮಾತಾಡೋಕ್ಕೆ ಬರೋದಿಲ್ಲ. ಸೈನ್ಸ್ ಟೀಚರ್ಸಿಗೆ ಸ್ವಲ್ಪ ನಾವು ಲೆಕ್ಚರಿಂಗ್ ಜಾಸ್ತಿ. ಅದಕ್ಕೆ ಏನೇ ಇರಲಿ ಮಕ್ಕಳು ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲರೂ ಒಳ್ಳೆ ರೀತಿಯಿಂದ ನಿಮ್ಮ ಪ್ರೆಸೆಂಟೇಷನನ್ನು ತೋರಿಸಿದ್ದೀರಿ. ಅದು ಇನ್ನೂ ಉತ್ತಮವಾಗಿ ಮಾಡಲಿ. ಮುಂದಿನ ದಿನಗಳಲ್ಲಿ ನೀವು ಕೂಡ ಇದರಲ್ಲಿ ಒಂದು ಅವಾಂತರಿ ನೀವು ಕೂಡ ಒಬ್ಬರು ಬರಲಿ ಅಂತ ಹೇಳಿ ಆಶಿಸ್ತಾ ಮತ್ತೊಮ್ಮೆ ಮುಗದಮಿ ಮಹಾವಿದ್ಯಾಲಯಕ್ಕೆ ತಮಗೆ ಇನ್ನೂ ತುಂಬ ಧನ್ಯವಾದಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಒಂದು ನನ್ನ ಮಾತಿನ ಮಂಗಳಾರತಿ. ಜೈ ಹಿಂದ್ ಜೈ.